ಹಾಯ್ ಆಲ್, ಇವತ್ತು ಬೀಡ್ಸ್ನ ಬಳಸ್ಕೊಂಡು ಸಿಂಪಲ್ಲಾಗಿ ಯಾವ ರೀತಿ ಕುಚ್ಚನ್ನ ಹಾಕೋದು ಅಂತ ಹೇಳಿ ತೋರಿಸ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ 80 ಎಳೆ ಇರುವಂತಹ ಒಂದು ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸೀರೆಯ ಒಂದು ಕೆಳಗಡೆ ಈ ರೀತಿ ಸೂಜಿನ ಇನ್ಸರ್ಟ್ ಮಾಡಿಕೊಂಡು ಅದ್ರ ಒಳಗಡೆ ನಾನು ಈ ರೀತಿ ಒಂದು ಬೀಡ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಇರುವಂತಹ ಬೀಡ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಟರ್ನ್ ಮಾಡಿಕೊಂಡು ನಾನು ಒಂದು ಗೋಲ್ಡನ್ ಥ್ರೆಡ್ಡಲ್ಲಿ ಇದನ್ನು ಟೈ ಮಾಡ್ಕೊತಾ ಇದ್ದೀನಿ. ಸೊ 80 ಎಳೆನಾದರೂ ತೊಗೊಳ್ಳಿ, 100 ಎಳೆನಾದರೂ ತೊಗೊಳ್ಳಿ, ಕುಚ್ಚು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನಾನು ಒಂದು ಸತಿ ಟೈ ಮಾಡಿಕೊಂಡು ಗಂಟನ್ನ ಹಾಕೊತೀನಿ, ಒಂದು ನಾಟ್ನ ಹಾಕ್ಕೊಂಡು ನಿಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ಅಳತೆನಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಡಬಲ್ ಕಲರ್ ಯೂಸ್ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ಕಲರ್ನ ಇವಾಗ ಹಾಕೊತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲಾಗಿ ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೂ ಕೂಡ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಡೀಟೇಲಾಗಿ ನಿಮ್ಗೆ ಏನಾದರೂ ವಿಡಿಯೋ ಬೇಕು ಅಂತ ಅಂದರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ನಿಮಗೆ ಡೀಟೇಲ್ ಆಗಿರೋಂಥ ವಿಡಿಯೋ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.